ಮಂಜುನಾಥ್ ಹಾಗೂ ಅವರ ಪತ್ನಿಯ ನಡುವೆ ಏನು ಕಲಹ ನಡೀತಾ ಇದೆ, ಇದರಲ್ಲಿ ಇಬ್ಬರು ಕೂಡ ಆರೋಪ ಪ್ರತ್ಯಾರೋಪಗಳನ್ನು ಮಾಡ್ತಾ ಇದ್ದಾರೆ. ಇವರು ಮಾಡ್ತಾ ಇರುವಂತಹ ಆರೋಪಗಳನ್ನು ಅವರು ತಿರಸ್ಕರಿಸ್ತಾ ಇದ್ದಾರೆ, ಹಾಗೆ ಅವರು ಮಾಡ್ತಾ ಇರುವ ಆರೋಪಗಳೆಲ್ಲ ಸುಳ್ಳು ಅಂತ ಇವರು ಕೂಡ ಹೇಳ್ತಾ ಇದ್ದಾರೆ. ಒಂದು ಕಡೆಗೆ ಅವರ ಪತ್ನಿ ಏನಿದ್ದಾರೆ ಅವರು ಕೊಟ್ಟಂತಹ ಎಜುಕೇಷನ್ ಡಾಕ್ಯುಮೆಂಟ್ಸೇ ಸುಳ್ಳು, ಅವ್ರು ಕೊಟ್ಟಿದ್ದೆಲ್ಲ ನಕಲಿ ಸರ್ಟಿಫಿಕೇಟ್ಗಳು ಅಂತ ಮಂಜುನಾಥ್ ಆರೋಪ ಮಾಡ್ತಾ ಇದ್ರೆ, ಮತ್ತೊಂದು ಕಡೆಗೆ ನನ್ನ ಒರಿಜಿನಲ್ ಡಾಕ್ಯುಮೆಂಟ್ಸ್ಗಳನ್ನೇ ಮಂಜುನಾಥ್ ತನ್ನ ಮನೆಯಲ್ಲಿ ಇಟ್ಕೊಂಡಿದ್ದಾನೆ ಅಂತ ಅವರ ಪತ್ನಿ ಆರೋಪ ಮಾಡ್ತಾ ಇದ್ದಾರೆ. ಇವ್ರಿಗೆ ಎಲ್ಲೂ ಏನು ಸಿಗ್ಲಿಲ್ಲ ಅಂದ್ರೆ ಏನಾಗುತ್ತೆ, ಆರೋಪ ಮಾಡಕ್ಕೆ ಯಾವ್ದೋ ಒಂದು ಬೇಕಲ್ವಾ, ಒಂದು ವೇದಿಕೆ ಬೇಕಲ್ಲ. ಇಲ್ಲ ಡೌರಿ ಆಕ್ಟ್ ಮಾಡೋದು, ಇಲ್ಲ ಅಟೆಂಪ್ಟ್ ಟು ರೇಪ್. ನಾನು ಆಲ್ರೆಡಿ 25 ದಿನಗಳ FIR ಹಾಕಿನ ಮುಂಚೆ 25 ದಿನಗಳ ಹಿಂದೆನೆ ವಿಲ್ಸನ್ ಗಡನ್ ಕೊಟ್ಟಿನಿ. ವಿಲ್ಸನ್ ಗಡನ್ ಯಾಕೆ ಮೊಕದ್ದಮೆ ಇದುವರೆಗೂ ಅವರು ಇನ್ವೆಸ್ಟಿಗೇಷನ್ ಕೂಡ ಯಾಕೆ ಮಾಡಿಲ್ಲ? ಎಲ್ಲೋ ಒಂದು BNS ಕಾಯ್ದೆ ದುರುಪಯೋಗ ಆಗ್ತಾ ಇದೆ, ಗಂಡು ಮಕ್ಕಳಿಗೆ ಶಾಪವಾಗಿ ಪರಿವರ್ತನೆ ಆಗಿದೆ. ಅದಕ್ಕೋಸ್ಕರ ನಾನು ಗೌರವಾನ್ವಿತ ರಾಷ್ಟ್ರಪತಿಗಳಿಗೂ, ಗವರ್ನರ್ಗೂ ಹಾಗೂ CMಗೂ ಹಾಗೂ PM ಗಳಿಗೂ ನಾನು ಆಲ್ರೆಡಿ ಪತ್ರ ಹಾಗೂ ಮೇಲ್ ಕೂಡ ಬರ್ದೀನಿ. ಎಲ್ಲ ಮಾಧ್ಯಮದವರೆಗೂ ನಾನು ಮೇಲ್ ಕಳಿಸೀನಿ. ಅಮೆಂಡ್ಮೆಂಟ್ ತರಬೇಕು ಗಂಡಸರಿಗೆ ಒಂದು ಇಂಡಿಯನ್ಸ್ ಮೆನ್ಸ್ ಪ್ರೊಟೆಕ್ಷನ್ ಕಮಿಷನ್. ಈಗ ಮಹಿಳಾ ಆಯೋಗ ಎಲ್ಲ ಯಾವ ತರ ಹೆಂಗಸರಿಗಿದೆ, ಗಂಡಸರು ಕೂಡ ಒಂದು ಆಯೋಗ ಮಾಡಬೇಕು. ಆಯೋಗ ಮಾಡಿ ನಮ್ಮಂತ ಇನ್ನೋಸೆಂಟ್ಸ್ ವಿಕ್ಟಿಮ್ಸ್ ನ ರಕ್ಷಣೆ ಮಾಡಬೇಕು. ರಕ್ಷಣೆ ಮಾಡ್ಲಿಲ್ಲ ಅಂದ್ರೆ ಬಹಿರಂಗವಾಗಿ ಒಂದು ಮಾಧ್ಯಮದ ಮುಖಾಂತರ ಹೇಳ್ತಾರೆ ನಾನು ಸತ್ತೋಗ್ತೀನಿ ಅಂತ. ಸತ್ತೋಗೋ ಅಂತವ್ರು ಈಗ ನಮ್ಮ ಕುಟುಂಬ ಈ ತರ ಆಗಿದೆಯಲ್ಲ, ನನ್ನ ಪರ್ಸನಲ್ ಪ್ರವೇಶ ಇದು ಯಾವ್ದು, ನನ್ನ ಬಾತ್ರೂಮ್ ಅಲ್ಲಿ ನನಗೆ ವಿವೇಚನೆ ಇಲ್ಲದೆ ನಾನು ಫೋಟೋ ತೆಗೆದು ಹಾಕಿದಿರಲ್ಲ. ಈಗ ಏನೋ ನಮ್ಮ ಕುಟುಂಬ ಏನೋ ಎಜುಕೇಶನ್ ಎಷ್ಟು ಫ್ಯಾಮಿಲಿ ಆಗಿತ್ತು, ಇನ್ನೊಂದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸರ್ ಅವರ ಆದರ್ಶಗಳು ಹಾಗೂ ಅವ್ರು ಕೊಟ್ಟಿರ್ತಕ್ಕಂಥ ಸಂವಿಧಾನದ ಮೇಲೆ ಗೌರವ ಇಟ್ಕೊಂಡಿರೋದಕ್ಕೆ ನಮ್ಮ ಕುಟುಂಬ ಇವತ್ತು ಬದುಕಿದೆ, ಜೀವಂತವಾಗಿದೆ. ಇಲ್ಲ ಅಂದ್ರೆ ಗಾಂಧಿ ಕೇಸಲ್ಲಿ ಏನಾಯ್ತು, ಮಗ ಆಮೇಲೆ ತಾಯಿ ಆ ತರ ಹೋದ್ರು, ನಮ್ಮನೇಲೂ ಆ ತರ ಆಗೋದು. ಆ ತರ ಆಗ್ಲಿಲ್ಲ. ಯಾಕೆಂದ್ರೆ ಇವತ್ತು ನಾನು ನಮ್ಮ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಧನ್ಯವಾದಗಳು ಹೇಳ್ತೀನಿ. ಕಾನ್ಸ್ಟಿಟ್ಯೂಷನ್ ಬಹಳ ಚೆನ್ನಾಗಿ ರೂಪಣೆ ಮಾಡಿದ್ದಾರೆ. ಅದ್ರಲ್ಲಿ ಏನಾಗಿದೆ ಅಂದ್ರೆ ಪುರುಷ ಪ್ರಧಾನಕ್ಕೆ ಒಂದೇ ಒಂದು ಅಮೆಂಡ್ಮೆಂಟ್ ತರಬೇಕು ಅಂತ ಎಲ್ಲ ಕರ್ನಾಟಕ ಜನತೆ, ನಮ್ಮ ದೇಶದ ಎಲ್ಲ MP ಗಳು MLA ಅಕ್ಕತಯ ಮಾಡಬೇಕು, ಮಾಧ್ಯಮ ಮಿತ್ರರು ಕೂಡ ಕೈ ಜೋಡಿಸಬೇಕು. ಇದೊಂದು ಅಮೆಂಡ್ಮೆಂಟ್ ತಂದ್ರೆ ಇಂತ ಏನು ಕ್ರೂರತನ ಮಾಡುವಂತ ಹೆಂಗಸರಾಗಿರ್ಬೋದು, ಈ ತರ ಬ್ಲಾಕ್ ಮೇಲ್, ಟ್ರೆಕ್ನಿಂಗು, ಈ ತರ ಮಾಡೋ ಅಂತವ್ದೆಲ್ಲ ಬಯಲಾಗುತ್ತೆ. ಈಗ ಎಲ್ಲ ಇನ್ವೆಸ್ಟಿಗೇಷನ್ ಆಗ್ಲಿ. ಇನ್ಸ್ಟಾಗ್ರಾಮ್ ಅಲ್ಲಿ ಎಷ್ಟೆಷ್ಟು ಜನ ಈಗ ಅಣ್ಣ ಅಪ್ಪ ಅಂತಾರಲ್ಲ, ಸರ್ರು ಅಂಕಲ್ ಅಂತಾರಲ್ಲ, ಅವ್ರ ಹತ್ರ ಏನು ಯಾವ ತರ ಫೋಟೋಸ್ ಕಳಿಸಿದ್ದಾರೆ, ಇವ್ರೆಲ್ಲ ಹೋಗಿದ್ದಾರೆ, ಎಲ್ಲ ಟ್ರ್ಯಾಕ್ ರೆಕಾರ್ಡ್ ಒಬ್ಬೊಬ್ಬರಿಂದ ಅಲ್ಲ ಸರ್, ಯಾರೇ ನಾವೆಲ್ಲ ಆಲ್ರೆಡಿ ಕಂಪ್ಲೇಂಟ್ ಲೆಟರ್ ಬರ್ದಿದ್ದೀವಿ. ಇವ್ರ ಜೊತೆ ಯಾರಿಗೆ ಅಫೇರ್ ಇದೆ, ಶ್ರೀಕಾಂತ್ ಪಾಟೀಲ್ ಇದಾರೆ, ಆಮೇಲೆ ಕುಟ್ಟಿ ಅಲಿಯಾಸ್ ಕುಮಾರ್ ಅವ್ರ ಬೆದರಿಕೆ ಅವ್ರ ಜೊತೆ ಇದ್ದಾರೆ, ತಿರುಗಿ ಸುರೇಶ್ ಅಂತ ಒಬ್ರು ಪಾಂಡಿಚೇರಿಯಲ್ಲಿ ಇದ್ದಾರೆ, ಎಲ್ಲಿ ಹೋಟ್ಲೆ ಇಕ್ಕಿದ್ದಾರೆ. ಏನ್ ಕೆಲಸ ಅವ್ರ ಹತ್ರ ಡೈಮಂಡ್ ಎಲ್ಲ ಕೊಡ್ತಾರೆ ಅಂದ್ರೆ ಏನ್ ಮೂಲಕ ಕೊಡ್ತಾರೆ ಹೇಳಿ? ಯಾರ್ಯಾವಾಗಿರ್ಬೋದು, ಒಂದು ವ್ಯಕ್ತಿ ಏನೋ ಒಂದು ಗಿಫ್ಟ್ ಮಾಡ್ಬೇಕಾದ್ರೆ ಏನು, ವಾಟ್ ಇಸ್ ದ ರೀಸನ್, ವಾಟ್ ಇಸ್ ದ ಬ್ಯಾಕ್ ಗ್ರೌಂಡ್? ಅದೆಲ್ಲ ಇನ್ವೆಸ್ಟಿಗೇಷನ್ ಬರುತ್ತೆ. ಈಗ ಐಫೋನ್ ಎಲ್ಲ ತಗೊಂಡೇ ಹೋಗಿಲ್ಲ, ಲೊಕೇಶನ್ ಇಲ್ಲಿ ಲಾಸ್ಟ್ ಟೈಮ್ ಆಫ್ ಆಗಿದೆ ಅಂತ IME ಕೋಡ್ ಇರುತ್ತೆ. ಯಾರು ದಡ್ರಲ್ಲ, ಮಾಧ್ಯಮದವ್ರು ಯಾರು ದಡ್ರಲ್ಲ. ಈಗ ಕಾನೂನು ಯಾರಿಗಿಂತ ದೊಡ್ಡವರಲ್ಲ, ಕಾನೂನು ಮುಂದೆ ಎಲ್ಲರೂ ಚಿಕ್ಕವರು. ನಾನು MBA LLB ಹೋಲ್ಡರ್, ಆಯ್ತಾ? ನನಗೆ ಬೇಕಾದ್ರೆ ಕಾನೂನು ಬಗ್ಗೆ ಬಹಳ ಅರಿವಿದೆ. ಇಂಥ ಗುಡ್ಡು ಬೆದರಿಕೆಗಳು ಮಾಧ್ಯಮದಲ್ಲಿ ಹೇಳಿದ ತಕ್ಷಣ ನಾನು ಭಯ ಬೀಳಲ್ಲ. ಎಲ್ಲ ಹುಡುಗರ ಪರವಾಗಿ, ಯುವಕರ ಪರವಾಗಿ ನಾನು ಆದರ್ಶವಾಗಿ ನಿಲ್ತೀನಿ. ನಾನು ನ್ಯಾಯ ಒದಗಿಸೋವರೆಗೂ ನಾನು ಬಿಡಲ್ಲ. ಇನ್ನೊಂದು ನನಗಾಗಿರ್ತಕ್ಕಂಥ ಅನ್ಯಾಯ ಇನ್ನು ಮುಂದೆ ಕರ್ನಾಟಕದಾಗಿರ್ಬೋದು, ದೇಶದಲ್ಲಿ ಆಗ್ಬಾರ್ದು. ಒಂದು ಇಂಡಿಯನ್ಸ್ ಮೆನ್ಸ್ ಪ್ರೊಟೆಕ್ಷನ್ ಕಮಿಷನ್ ಅಂತ ಜಾರಿಗೆ ಬರೋ ತನಕ ಹೋರಾಟ ನಿರಂತರವಾಗಿ ನಾನು ಮಾಡ್ತೀನಿ ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ. ಈಕೆ ಜೈಲಿಗೆ ಈಕೆ ಕುಟುಂಬ ಮಾಡಿರ್ತಕ್ಕಂಥ ವಂಚನೆ ಆರೋಪ ಎಲ್ಲವನ್ನು ಬಯಲಿಗೆ ಹೇಳ್ತು ಜೈಲಿಗೆ ಕಳಿಸೋದಂತೂ ನಿಶ್ಚಿತ ಅಂತ ಈ ಸಂದರ್ಭದಲ್ಲಿ ಈ ಮಾಧ್ಯಮ ಮುಖಾಂತರ ಹೇಳ್ತೀನಿ. ಆಕೆಗೆ ಏನನ ಲೀಗಲಿ ಒಂದು ರೈಟ್ಸ್ ಇದೆ, ದಯವಿಟ್ಟು ದಾಖಲೆಗಳ ಸಮೇತ ಬಂದು ಕುತ್ಕೊಳ್ಳಿ, ಮಾಡ್ಲಿ. ಯಾಕಂದ್ರೆ ಈಗ ಮಾಧ್ಯಮದ ಮುಖಾಂತರ ಯಾಕಂದ್ರೆ ಏನಾಗಿದೆ, ಟೈಮ್ ವ್ಯರ್ಥ ಮಾಡ್ಬೋದು. ಯಾವ್ದೋ ನಮ್ಮಂತ ಈ ಫ್ಯಾಮಿಲಿ ಇಶ್ಯೂಸ್ ಅದು ಇದು ಜನತೆ, ಯಾಕಂದ್ರೆ ಇಶ್ಯೂಗಿಂತ ಇದೇನಾಗಿದೆ, ಇದೊಂಥರ ಒಂದು ಕ್ರೂರವಾದ, ಯಾಕಂದ್ರೆ ಕಠಿಣ ಕ್ರಮ ಆಗ್ಲೇಬೇಕು. ಯಾಕೆಂದ್ರೆ BNS ಕಾಯ್ದೆನ ಯಾವ ತರ ದುರುಪಯೋಗ ಮಾಡ್ತಾರೆ ಹೆಣ್ಮಕ್ಳು ಅಂದ್ರೆ, ಇಲ್ಲ ಡೌರಿ ಕೇಸ್ ಹಾಕೋದು, ಇಲ್ಲ ರೇಪ್ ಟು ಅಟೆಂಪ್ಟ್ ಹಾಕೋದು, ಇವೆರಡು ಮಾಡಿ FIR ಅಂತ ಹಾಕ್ಸ್ಬಿಡ್ತಾರೆ. FIR ಪ್ರೂವ್ ಮಾಡ್ಬೇಕಲ್ಲ, ಪ್ರೂವ್ ಆದಾಗ ಅವ್ರು ಒಪ್ಕೊಂತೀನಿ. ಕ್ಲಾಶ್ ಆಗುತ್ತೆ. ಯಾಕೆ ಅಂದ್ರೆ ಇವತ್ತ ದಾಖಲೆಗಳಾದಿಲ್ಲ. ಇವ್ರು ಮಾಡತಕ್ಕಂಥ ವಂಚನೆ ಇಳಿಯಾಗಿ ನಮ್ಗೆಲ್ಲ ದಾಖಲೆಗಳ ಸಮೇತ ನ್ಯಾಯಾಲಯದ ಮುಂದೆ ಸಲ್ಲಿಸ್ಬಿಟ್ಟಿದೀವಿ. ಇನ್ನೊಂದು ವಾರದಿಂದ ನೋಡ್ಕೊಳ್ಳಿ ಯಾರು ಕಂಬಿಯಿಂದ ಹೋಗ್ತಾರೆ ಅಂತ. ಇನ್ಸ್ಟಾಗ್ರಾಮ್ ಎಲ್ಲ ಡಿಲೀಟ್ ಮಾಡಿದಾರಲ್ಲ, ಡಿಲೀಟ್ ಮೆಸೇಜಸ್ 10 ವರ್ಷ ಆಗಿರ್ಬೋದು, ರಿಕವರಿ ಆಗುತ್ತೆ. ಯಾರು ದಡ್ರಲ್ಲ. BNS ಆಕ್ಟ್ ಏನಿದೆ, ಇವ್ರಿಗೆ ಎಲ್ಲೂ ಏನು ಸಿಗ್ಲಿಲ್ಲ ಅಂದ್ರೆ ಏನಾಗುತ್ತೆ, ಆರೋಪ ಮಾಡಕ್ಕೆ ಯಾವ್ದೋ ಒಂದು ಬೇಕಲ್ವಾ, ಒಂದು ವೇದಿಕೆ ಬೇಕಲ್ಲ. ಇಲ್ಲ ಡೌರಿ ಆಕ್ಟ್ ಮಾಡೋದು, ಇಲ್ಲ ಅಟೆಂಪ್ಟ್ ಟು ರೇಪ್. ನಾನು ಆಲ್ರೆಡಿ 25 ದಿನಗಳ FIR ಹಾಕಿನ ಮುಂಚೆ 25 ದಿನಗಳ ಹಿಂದೆನೆ ವಿಲ್ಸನ್ ಗಡನ್ ಕೊಟ್ಟಿನಿ. ವಿಲ್ಸನ್ ಗಡನ್ ಯಾಕೆ ಮೊಕದ್ದಮೆ ಇದುವರೆಗೂ ಅವರು ಇನ್ವೆಸ್ಟಿಗೇಷನ್ ಕೂಡ ಯಾಕೆ ಮಾಡಿಲ್ಲ? ಎಲ್ಲೋ ಒಂದು BNS ಕಾಯ್ದೆ ಇದು ಮಂಜುನಾಥ್ ಅವರು ಅಂದರೆ ಪತ್ನಿ ಏನು ಆರೋಪವನ್ನು ತಳ್ಳಿ ಹಾಕಿ ಇವ್ರ ವಿರುದ್ಧ ಒಂದಷ್ಟು ಆರೋಪಗಳನ್ನು ಮಾಡಿದ್ರು, ಆ ಆರೋಪಗಳೆಲ್ಲ ಸುಳ್ಳು ಅಂತ ಹೇಳ್ತಾ ಇರೋದು. ಕುಟ್ಟಿ ಅನ್ನೋರಿಂದ ಬೆದರಿಕೆ ಹಾಕ್ಸಿದ್ರು ಅಂತ ಮಂಜುನಾಥ್ ಅವರು ಹೇಳ್ತಾ ಇದ್ರು. ಆ ಕುಟ್ಟಿ ಅನ್ನೋರು ನನಗೆ ಅಣ್ಣ ಅಂತ. ಆದರೆ ಅಣ್ಣ ಯಾಕೆ ಡೈಮಂಡನ್ನು ಕೊಡ್ತಾನೆ, ಅವ್ರ ಜೊತೆಗೆ ಯಾಕೆ ಬೇರೆ ಬೇರೆ ಥರದ ಮೆಸೇಜ್ಗಳನ್ನು ಇವರು ಮಾಡಿರುವಂಥದ್ದು, ಫೋಟೋಗಳನ್ನಾಗಿರ್ಬೋದು ಶೇರ್ ಮಾಡ್ಕೊಂಡಿರುವಂಥದ್ದು, ಅವರ ಬ್ಯಾಕ್ಗ್ರೌಂಡ್ ಏನು ಅದನ್ನೆಲ್ಲ ಚೆಕ್ ಮಾಡಿಸ್ಬೇಕು ಅಂತ ಮಂಜುನಾಥ್ ಹೇಳ್ತಾ ಇದ್ದಾರೆ. ಮತ್ತೊಂದು ಕಡೆಗೆ ಮಂಜುನಾಥ್ ಅವರು ಒಂದು ಆರೋಪವನ್ನು ಮಾಡ್ತಾ ಇದ್ದಾರೆ, ನಮ್ಮ ಮದುವೆ ರಿಜಿಸ್ಟ್ರಿ ಆಗಿಲ್ಲ, ಇದು ನಕಲಿ ಮ್ಯಾರೇಜು, ಅವರೇ ನನ್ನನ್ನು ಪ್ರೀತಿ ಮಾಡಿದ್ದು,
ಅವರೇ ನನಗೆ ಇನ್ಸ್ಟಾಗ್ರಾಮ್ನಲ್ಲಿ ಮೆಸೇಜನ್ನು ಮಾಡಿದ್ದು ಅಂತ ಮಂಜುನಾಥ್ ಹೇಳ್ತಾ ಇದ್ದರೆ, ಇಲ್ಲ ಇವರು ನನ್ನನ್ನು ಪ್ರೀತಿಸಿದ್ದು, ಮಂಜುನಾಥ್ ಅವರು ನನ್ನನ್ನು ಪ್ರೀತಿಸಿ ನನ್ನ ಎರಡನೇ ಗಂಡ ಏನಿದ್ರು ಅವರಿಗೆ ಫೋನ್ ಮಾಡಿ ಅವರ ಜೊತೆ ಮಾತನಾಡಿ ನಾನು ಇವರನ್ನು ಪ್ರೀತಿಸ್ತಾ ಇದ್ದೀನಿ, ಅವರ ಜೊತೆಗೇ ನಾನು ಬಾಳಬೇಕು ಅಂತ ಇದ್ದೀನಿ, ನೀನು ಅವರನ್ನು ಬಿಟ್ಟುಬಿಡು ಅಂತ ಅವರಿಗೆ ಹೇಳಿ ಅದಾದ ನಂತರ ನನ್ನ ಡಿವೋರ್ಸ್ ಆಗಿದ್ದು. ನನಗೆ ಎರಡನೇ ಗಂಡನ ಜೊತೆ ಡಿವೋರ್ಸ್ ಆಗೋದಕ್ಕೆ ಕಾರಣನೇ ಮಂಜುನಾಥು. ಇಲ್ಲಪ್ಪ ನನಗೆ ಮದುವೆ ಆಗಿದೆ ಆಲ್ರೆಡಿ, ನನ್ನ ಗಂಡನ ಜೊತೆ ಇದ್ದೀನಿ ನಾನು ಅಂತ ಹೇಳಿದ್ದೆ. ಜೊತೆಗೆ ನನಗೆ ಮೊದಲೇ ಒಂದು ಡಿವೋರ್ಸ್ ಆಗಿತ್ತು ಅನ್ನೋ ವಿಚಾರವನ್ನು ಕೂಡ ನಾನು ಹೇಳಿದ್ದೆ. ಇದೆಲ್ಲ ಹೇಳಿದ ಮೇಲೆ ಇವರೇನೇ ಎರಡನೇ ಗಂಡನಿಗೆ ಫೋನ್ ಮಾಡಿ ಅವ್ರ ಜೊತೆ ಮಾತನಾಡಿ ನಮಗೆ ಡಿವೋರ್ಸ್ ಆಗೋ ಹಾಗೆ, ಇವ್ರ ಜೊತೆ ಮಾತನಾಡಿದ ನಂತರ ಇದು ಸರಿ ಹೋಗಲ್ಲ ನಮಗೆ ಅಂತೇಳಿ ನನ್ನ ಎರಡನೇ ಗಂಡ ನನ್ನಿಂದ ಡಿವೋರ್ಸನ್ನು ತೆಗೆದುಕೊಂಡಿದ್ದು, ಅದಾದ ಮೇಲೆ ನಾವಿಬ್ಬರು ಮದುವೆ ಆಗಿದ್ದು ಅಂತ ಪತ್ನಿ ಪ್ರತ್ಯಾರೋಪವನ್ನು ಮಾಡ್ತಾ ಇದ್ದಾರೆ. ಆದರೆ ನನಗೆ ಇವರ ಮದುವೆ ವಿಚಾರವೇ ಗೊತ್ತಿರಲಿಲ್ಲ. ಮೊದಲಿಗೆ ಎರಡೆರಡು ಮದುವೆ ಆಗಿತ್ತು ಅನ್ನೋದು ನನಗೆ ಗೊತ್ತೇ ಇರಲಿಲ್ಲ. ನನಗೆ ಇನ್ಸ್ಟಾಗ್ರಾಮ್ನಲ್ಲಿ ಇವರು ಮೆಸೇಜನ್ನು ಮಾಡ್ತಾಯಿದ್ರು, ನಾನು ನಿನ್ನನ್ನು ಇಷ್ಟಪಡ್ತಾ ಇದ್ದೀನಿ, ನೀನಿಲ್ಲದೆ ಇರೋದಕ್ಕಾಗಲ್ಲ ಅಂತೇಳೆಲ್ಲ ನನಗೆ ಮೆಸೇಜನ್ನು ಮಾಡ್ತಾಯಿದ್ರು. ಅದಾದ ನಂತರ ನಾನು ಒಳ್ಳೆ ಹುಡುಗಿನೇ ಅಲ್ವಾ, ನನ್ನ ಜೊತೆಗೆ ಕೆಲಸ ಮಾಡ್ತಾ ಇರುವಂಥ ಹುಡುಗಿ ಇಲ್ಲಿ ನೋಡಿದ್ದೀನಿ, ನಾನು ಒಳ್ಳೆ ಹುಡುಗಿನೇ ಅಲ್ವಾ ಅಂತೇಳಿ ನಾನು ಕೂಡ ಒಪ್ಪಿಕೊಂಡ್ರೂ ಕೂಡ ನನ್ನ ಮನೆಯಲ್ಲಿ ಇದಕ್ಕೆ ಒಪ್ಪಿರಲಿಲ್ಲ, ನನ್ನ ತಂದೆ ತಾಯಿ ಇದಕ್ಕೆ ಒಪ್ಪಿರಲಿಲ್ಲ. ಹಾಗಾಗಿ ನಾವು ಕೈವಾರದಲ್ಲಿ ಹಾರ ಬದಲಿಸಿಕೊಂಡ್ವಿ ಅಷ್ಟೇ, ಕಾನೂನಾತ್ಮಕವಾಗಿ ನಮ್ಮ ಮದುವೆ ಆಗಿಲ್ಲ ಅಂತ ಇರೋದು ಮಂಜುನಾಥ್. ಆ ವಿಚಾರವನ್ನು ಇವರ ಮುಂದೆ ಇಟ್ಟಾಗ, ಪತ್ನಿಯ ಮುಂದೆ ಇಟ್ಟಾಗ, ಸಂತ್ರಸ್ತೆಯ ಮುಂದೆ, ಹೌದು ರಿಜಿಸ್ಟ್ರೇಷನ್ ಅನ್ನೋದೆಲ್ಲ ಇವಾಗ ಬಂದಿದೆ, ನಮ್ಮ ತಂದೆ ತಾಯಿಗೆ ಅವ್ರ ತಂದೆ ತಾಯಿಗೆಲ್ಲ ರಿಜಿಸ್ಟ್ರೇಷನ್ ಇದೆಯಾ? ನಾವು ಎಲ್ಲರ ಎದುರಲ್ಲಿನೇ ಮದುವೆ ಆಗಿದ್ದೀವಿ, ರಿಜಿಸ್ಟರ್ ಆಗಿಲ್ಲ ಹೌದು ನಮ್ಮ ಮದುವೆ. ಆದರೆ ನಾನು ಇವರ ಜೊತೆ ಹಾರ ಬದಲಾಯಿಸ್ಕೊಂಡಿದ್ದೆ ಕಂಪ್ಲೇಂಟ್ ಕೊಡೋದಕ್ಕೆ ಅನ್ನೋ ಕಾರಣಕ್ಕೋಸ್ಕರ ಹಾರವನ್ನು ಬದಲಾಯಿಸ್ಕೊಂಡೆ ಅಂತ ಹೇಳ್ತಾ ಇದ್ದಾರಲ್ಲ, ಎಷ್ಟು ಸುಳ್ಳನ್ನು ಹೇಳ್ತಾ ಇದ್ದಾರೆ, ಇವರ ಮನಸ್ಥಿತಿ ಏನು ಅಂತ ಆ ಸಂತ್ರಸ್ತೆ ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ. ಅದಕ್ಕೆ ಮಂಜುನಾಥ್ ಅವರು ಹೇಳ್ತಾ ಇರೋದು, ನನ್ನನ್ನು ದೋಚಬೇಕು ಅನ್ನುವ ಉದ್ದೇಶದಿಂದಲೇ ನನ್ನ ಜೊತೆ ಹಾರವನ್ನು ಬದಲಾಯಿಸಿಕೊಂಡು ನನ್ನ ವಿರುದ್ಧ ಕಂಪ್ಲೇಂಟನ್ನು ಕೊಟ್ಟಿದ್ದಾರೆ. ಇವರು ಫ್ರಾಡು, ಇವರು ಇದೇ ರೀತಿಯೇ ಮೊದಲ ಇಬ್ಬರ ಪತಿಯರ ಜೊತೆಯೂ ಮಾಡಿದ್ದಾರೆ. ಮತ್ತಿನ್ಯಾರನ್ನೋ ಬಲೆಗೆ ಕೆಡುವುದಕ್ಕೋಸ್ಕರ ನನ್ನ ಜೊತೆ ಈ ರೀತಿಯಾಗಿ ಅವರು ವರ್ತನೆಯನ್ನು ಮಾಡ್ತಾ ಇರುವಂಥದ್ದು. ನನ್ನ ಮೇಲೆ ಕಂಪ್ಲೇಂಟನ್ನು ಕೊಟ್ಟಿದ್ದಾರೆ. ಯಾವ ರೀತಿಯ ಕಂಪ್ಲೇಂಟನ್ನು ಕೊಡಬೇಕು ಅನ್ನೋದು ಗೊತ್ತಿಲ್ಲದೆ ಇರೋ ಕಾರಣಕ್ಕೆ ಡೌರಿ ಹರಾಸ್ಮೆಂಟು ಅಂತೇಳಿ ನನ್ನ ಮೇಲೆ ಕೇಸನ್ನು ಹಾಕಿದ್ದಾರೆ ಅಂತ ಮಂಜುನಾಥ್ ಅವರು ಪ್ರತ್ಯಾರೋಪವನ್ನು ಮಾಡ್ತಾ ಇದ್ದಾರೆ. ಸದ್ಯ ಇಬ್ಬರೂ ಕೂಡ ಪ್ರತಿ ದೂರುಗಳನ್ನು ದಾಖಲಿಸಿದ್ದಾರೆ. ಒಂದು ಕಡೆ ಸಂತ್ರಸ್ತೆ ಕೇಂದ್ರೀಯ ವಿಭಾಗ ಪೊಲೀಸ್ ಠಾಣೆಯಲ್ಲಿ, ಕೇಂದ್ರ ವಿಭಾಗದ ಮಹಿಳಾ ಠಾಣೆಗೆ ಮಂಜುನಾಥ್ ಅವರ ವಿರುದ್ಧ ಹರಾಸ್ಮೆಂಟ್ ಕೇಸನ್ನು, ಡೌರಿ ಕೇಸನ್ನು ದಾಖಲಿಸಿದ್ದಾರೆ. ನನಗೆ ಕಿರುಕುಳವನ್ನು ಕೊಡ್ತಾ ಇದ್ದ, ಬೆದರಿಕೆಯನ್ನು ಹಾಕ್ತಾ ಇದ್ದ, ಹಣಕ್ಕೋಸ್ಕರ ಇಷ್ಟೆಲ್ಲ ಮಾಡ್ತಾ ಇದ್ದ. ನಾನು ನನ್ನ ಚೀಟಿಯ ಹಣವನ್ನು ಬಿಡಿಸಿ 3 ಲಕ್ಷ ರೂಪಾಯಿಯ ಹಣವನ್ನು ಆತನಿಗೆ ಕೊಟ್ಟಿದ್ದೆ. ಅದರಿಂದಲೇ ಚೈನು, ಉಂಗುರ ಎಲ್ಲವನ್ನ ತೆಗೆದುಕೊಂಡಿದ್ದು. ಅದಲ್ಲದೆ ನನ್ನ ತಾಳಿ 60 ಗ್ರಾಮ್ನಷ್ಟು ಬಂಗಾರ ಕೂಡ ಇದೆ. ನನ್ನ ತಾಳಿಯನ್ನು ನಾನೇ ಮಾಡಿಸ್ಕೊಂಡಿದ್ದೆ. ಒಂದು ಸೀರೆಯನ್ನು ಕೂಡ ಕೊಡಲಿಲ್ಲ. ಎಲ್ಲವೂ ಅವರ ಮನೆಯಲ್ಲಿಯೇ ಇದೆ. ನನ್ನ ಡಾಕ್ಯುಮೆಂಟ್ಸ್ ಸಮೇತ ಅವರ ಮನೆಯಲ್ಲೇ ಇಟ್ಕೊಂಡಿದ್ದಾನೆ, ಯಾವುದನ್ನೂ ಕೊಟ್ಟಿಲ್ಲ ಅಂತ ಸಂತ್ರಸ್ತೆ ಆರೋಪವನ್ನು ಮಾಡ್ತಾ ಇದ್ದಾರೆ. ಇವಾಗ ಸ್ಟೇಷನಿಂದ ನನಗೆ ಕಾಲ್ ಮಾಡಲಿ, ನಾನು ಹೋಗ್ತೀನಿ. ಓಕೆ, ನಾನು ಡೈರೆಕ್ಟಾಗಿ ಹೋಗ್ತೀನಿ, ನಾನು ಕೇಳ್ತೀನಿ ಯಾವ ಥರದಲ್ಲಿ ನಾನು ಅವರಿಗೆ ಮೋಸ ಮಾಡಿದ್ದೀನಿ, ಅವ್ರ ಹತ್ರ ಏನು ಪ್ರೂಫ್ ಇದೆ. ಯಾಕೆ ಅಂದರೆ ಇಷ್ಟಪಟ್ಟು ಮದುವೆ ಆಗಿರೋರಿಗೆ ಪ್ರತಿಯೊಂದು ಗೊತ್ತಿದೆ. ನಾನು ಫಸ್ಟ್ ಡೈವರ್ಸ್ ಆಗಿರೋದು ಗೊತ್ತಿದೆ, ಸೆಕೆಂಡ್ ಡೈವರ್ಸ್ ಆಗಿರೋದು ಗೊತ್ತಿದೆ. ಆ ಡೈವರ್ಸ್ ಆಗಬೇಕಾದ್ರೂ ಕಾರಣ ಇವನೇ ಅಂತಲೂ ಗೊತ್ತಿದೆ ಅವನಿಗೆ. ಬಟ್ ಇವತ್ತು ಬಂದು ಹೇಳ್ತಿರೋದವನು ನಾನೀಗ ಮದುವೆ ಸುಳ್ಳು ಹೇಳಿ ಮದುವೆ ಆಗಿದ್ದಾಳೆ ಮೇಘ ಅಂತೆಲ್ಲ ಹೇಳ್ತಿದ್ದಾನೆ. ಅದಕ್ಕೆ ಅವ್ನ ಆನ್ಸರು ನಾನು ಸ್ಟೇಷನಲ್ಲೂ ಕೊಡ್ತೀನಿ, ಅವನು ಬರಲಿ ಅಲ್ಲಿಗೇನೆ. ಹಾಂ ಸರ್ ಎಷ್ಟು ಚೆನ್ನಾಗಿ ಹೇಳ್ತಿದ್ದ ನೋಡಿ. ಮೊನ್ನೆ ಎಲ್ಲ ನ್ಯೂಸಲ್ಲಿ ಹೇಳಿದ್ದಾನೆ ನಾನು ಅವಳು ಎರಡು ಮದುವೆ ಆಗಿರೋ ವಿಚಾರನೇ ಗೊತ್ತಿಲ್ಲ ಅಂತ. ಈಗಲೇ ಹೇಳ್ತಿದ್ದಾನೆ ಎರಡನೇ ಮದುವೆ ಆಗಿರೋ ವಿಚಾರನೇ ಗೊತ್ತಿಲ್ಲ ಅಂತ. ಯಾಕೆ ಸರ್ ಇವನು ಮೊನ್ನೆ ಒಂದು ಕಾಲ್ ಲಿಸ್ಟ್ ತೆಗಿಸ್ತೀನಿ ತಾಳಿ, ಇದ್ರ ಪ್ರಕಾರದಲ್ಲೇ ಅವ್ನು ಯಾರೋ ಸೆಕೆಂಡ್ ಮದುವೆ ಆಗಿದ್ದು ಹುಡುಗನ ಜೊತೆ ಇವನು ಫೋನ್ ಮಾಡಿ ಹೇಳಿದ್ದಾನೆ, ನಾನು ಇಷ್ಟಪಡ್ತಾ ಇದ್ದೀನಿ 5 ವರ್ಷದಿಂದ ಅವಳನ್ನ, ನಾನು ಹೇಳ್ಕೊಳಕ್ಕಾಗಿಲ್ಲ, ಬಟ್ ನಾನು ಇವಾಗ ಹೇಳ್ಕೊತಿದ್ದೀನಿ, ಅವಳನ್ನ ದಯವಿಟ್ಟು ಬಿಟ್ಬಿಡು ಹಾಗೆ ಹೀಗೆ ಅಂತ ದೊಡ್ಡದು ಮಾಡ್ದ. ಇವನ್ ಅವನೇ ಸ್ವಯಂ ಹುಡುಗನೇ ಒಪ್ಕೊಂಡು ಹೇಳ್ದ, ಹೌದು ನಂಗೆ ಈ ಥರ ಮಂಜುವಿಂದ ಕಾಲ್ ಬಂದಿತ್ತು, ನಂಗೆ ಇಷ್ಟ ಆಗ್ತಿಲ್ಲ ಮೇಘ, ಫರ್ದರ್ ಏನು ಬೇಡ ಅಂತ ಹೇಳ್ತು ಅವನೇ ಮ್ಯೂಚುವಲ್ ಡಿವೋರ್ಸ್ ತಾಂಡ. ಆ ತಾಂಡ ಆದ್ಮೇಲೆ ಅವ್ರ ಮನೆ ಕರ್ಕೊಂಡು ಹೋಗಿದ್ದು ಮಂಜು ಅವ್ರ ಅಪ್ಪ ಅಮ್ಮನ ಮಾತಾಡ್ಸಕ್ಕೆ, ನೋಡಮ್ಮ ಈ ಥರ ಎಲ್ಲ ಮಾತಾಡಿದ್ದೀನಿ, ಅವಳು 2ನೇ ಡೈವರ್ಸ್ ಆಗಿರೋದು ಮೇಘ, ಇವಾಗ ನಾನು ಮದುವೆ ಆಗ್ತಾ ಇದ್ದೀನಿ, ನನಗೇನು ಸಮಸ್ಯೆ ಇಲ್ಲ, ಯಾಕೆಂದ್ರೆ ಮೇಘ ಏನು ಅಂತ ನನಗೆ ಗೊತ್ತು ಅಂತ ಹೇಳಿದ್ದಾನೆ. ನಾನು ರೆಕಾರ್ಡಿಂಗ್ ನಾನು ನಿಮ್ಗೆ ಕಳಿಸ್ತೀನಿ ನಿಮ್ಮ ನ್ಯೂಸ್ ಚಾನಲ್ಗೆ, ಕೇಳಿಸ್ಕೊಳ್ಳಿ ಯಾವ ಥರ ಎಷ್ಟು ಚೆನ್ನಾಗಿ ಹೇಳಿದ್ದಾನೆ ಮಂಜು ಅಂತ. ನನ್ನ ಬಗ್ಗೆ ತುಂಬ ಖುಷಿ ಆಗ್ತೀರಾ ಎಲ್ಲರೂ ಕೇಳ್ಕೊಂಡ್ಮೇಲೆ. ಆಯಿತು
ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.